ಸಿದ್ದಾಪುರ ಪಟ್ಟಣ ವ್ಯಾಪ್ತಿಯ ಕೊಂಡ್ಲಿಯಲ್ಲಿ ಸಿದ್ದಾಪುರ ತಾಲೂಕಾ ಮಡಿವಾಳ ಸಮಾಜದ ಸಮುದಾಯ ಭವನದ ಗುದ್ದಿಲು ಪೂಜೆ ಕಾರ್ಯಕ್ರಮ ನಡೆಯಿತು. ಸಭಾ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಶ್ರೀ ಬಸವ ಮಾಚಿದೇವ ಗುರುಗಳು ಆಶೀರ್ವಚನ ನೀಡಿದರು. ಮುಂದಿನ ತಲೆಮಾರಿನವರು ನೆನಪಿಟ್ಟುಕೊಳ್ಳುವಂತಹ ಸಾರ್ಥಕ ಕೆಲಸವನ್ನು ಮಾಡಿದಾಗ ನಾವು ಮನುಷ್ಯ ಜನ್ಮದಲ್ಲಿ ಹುಟ್ಟಿದ್ದು ಸಾರ್ಥಕವಾಗುತ್ತದೆ ಎಂದು ಶ್ರೀಗಳು ನುಡಿದರು. ಸಮಾಜಕ್ಕಾಗಿ ಏನಾದರೂ ಕೊಡುಗೆಯನ್ನು ನೀಡಲು ಅವಕಾಶ ನಮ್ಮ ಜನ್ಮದಲ್ಲಿ ಸಿಕ್ಕಿರುವಂಥದ್ದು ನಮ್ಮ ಪುಣ್ಯ. ಸಮುದಾಯ ಭವನ ನಿರ್ಮಾಣಕ್ಕೆ ಸಮಾಜದ ಪ್ರತಿಯೊಬ್ಬರ ಕೊಡುಗೆಯು ಅತ್ಯಮೂಲ್ಯ. ಹಾಗಾಗಿ ನಿಮ್ಮ ಕೈಲಾದಷ್ಟು ಧನ ಸಹಾಯವನ್ನು ನೀಡಿ ಸಮುದಾಯ ಭವನವನ್ನು ಸುಂದರವಾಗಿ ನಿರ್ಮಿಸೋಣ ಎಂದು ಕರೆ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಸ್ಥಳೀಯ ಶಾಸಕ ಭೀಮಣ್ಣ ನಾಯ್ಕ ಮಾತನಾಡಿ, ನಾವು ಸಣ್ಣ ಸಮಾಜದಲ್ಲಿ ಹುಟ್ಟಿದ್ದೇವೆ ಎನ್ನುವ ಭಾವನೆ ಬೇಡ. ಜಾತಿ ಕಲಹ ನಮ್ಮಲ್ಲಿ ಇರಬಾರದು. ಮನಸ್ಸಿನಲ್ಲಿ ಕಲ್ಮಶ ಇರದ ರೀತಿ ನಮ್ಮ ವರ್ತನೆ ಇರಬೇಕು. ಜನ್ಮ ನೀಡಿದ ತಾಯಿ ಹಾಗೂ ಹುಟ್ಟಿದ ಸಮಾಜವನ್ನು ಮರೆಯಬಾರದು. ಗುರುಗಳ ಆದೇಶವನ್ನು ಪಾಲಿಸಿ ಸಮಾಜದ ಅಭಿವೃದ್ಧಿಗೆ ಪ್ರತಿಯೊಬ್ಬರು ಪಣ ತೊಡಬೇಕು ಎಂದರು. ಸಭಾ ಕಾರ್ಯಕ್ರಮಕ್ಕೂ ಮುನ್ನ ಶ್ರೀಗಳು, ಶಾಸಕರು, ಗಣ್ಯರು ಹಾಗೂ ಸಮಾಜದ ಪ್ರಮುಖರು ನೂತನ ಕಟ್ಟಡದ ಭೂಮಿ ಪೂಜೆಯನ್ನು ನೆರವೇರಿಸಿದರು. ಸಾರ್ಥಕವಾಗಿರುವಂತಹ ಉಳಿಯುವಂತ ಕೆಲಸ ಮಾಡಿದಾಗ ಖಂಡಿತವಾಗಿ ಮನುಷ್ಯನ ಜೀವನ ಸಾರ್ಥಕವಾಗುತ್ತೆ ಅನ್ನುವಂಥದ್ದು. ಆ ಕಾರಣ ಬಹುಶಃ ಅವಕಾಶ ನಮಗೆ ಸಿಕ್ಕಿರುವಂಥದ್ದು, ನಮ್ಮ ಪೀಳಿಗೆಗೆ ಸಿಕ್ಕಿರುವಂಥದ್ದು, ನಮ್ಮ ದಿನಮಾನಗಳಲ್ಲಿ ಇವತ್ತು ಸಿಕ್ಕಿರುವಂಥದ್ದು. ಇದನ್ನ ಸದುಪಯೋಗ ಮಾಡ್ಕೋಬೇಕಲ್ವಾ? ನಾವು ನಮ್ದು ಅಂತ ಹೇಳ್ಕೊಳ್ಳಿಕ್ಕೆ ಎದೆ ಸೆಟ್ಟಿಸ್ಕೊಂಡು ಎದೆ ಕುಗ್ಗಿಸ್ಕೊಂಡು ಹೇಳ್ಬೇಕಲ್ವಾ? ಏನ್ ಮಾಡಿದ್ರಪ್ಪ ಅಂತ ಕೇಳಿದ್ರೆ ಏನಿಲ್ಲ ಅನ್ನೋದಕ್ಕಿಂತ ಬದಲಾಗಿ, ಇಲ್ಲಪ್ಪ ನಾವು ಸಿದ್ದಾಪುರದಲ್ಲಿ ಒಂದು ದೊಡ್ಡ ಸಮುದಾಯ ಭವನ ಕಟ್ಟಿದೀವಿ, ಸಮುದಾಯ ಅಂತ ಕರ್ಕೊಂಡಿವಿ. ಧ್ವನಿ ಇಲ್ಲದಂತ ಸಮುದಾಯ ಅಂತ, ಶಕ್ತಿ ಇಲ್ಲದಂತ ಸಮುದಾಯ, ಆರ್ಥಿಕವಾಗಿ ಸ್ಥಿತಿ ಇಲ್ಲದಂತ ಸಮುದಾಯ, ಜನಸಂಖ್ಯೆ ಇಲ್ಲದಂತ ಸಮುದಾಯ, ಅಸಂಘಟಿತ ಸಮುದಾಯ ಎಲ್ಲವೂ ನಮ್ಗೆ ಅಲ್ವಾ? ಎಲ್ಲವುಗಳು ಕೂಡ ನಮ್ಗೆ ಬಂದಿರೋ ಅಣೆಪಟ್ಟೆ. ಬಹುಶಃ ನಾವು ನೀವೆಲ್ಲ ಇವತ್ತು ಜಾಗೃತರಾಗುವಂತ ದಿನ ಬಂದಿದೆ. ಜಾಗೃತ ಆಗಬೇಕು. ಯಾಕಂದ್ರೆ ಎಷ್ಟು ದಿನ ನೋಡ್ತೀರಿ, ಎಷ್ಟು ದಿನ ನೀವು ಕೂಲಿ ಮಾಡ್ಕೊಂಡೇ ಇರ್ತೀರಿ, ಎಷ್ಟು ದಿನ ಬಟ್ಟೆ ತೊಳ್ಕೊಂಡೇ ಇರ್ತೀರಿ, ಎಷ್ಟು ದಿನ ಐರನ್ ಮಾಡ್ಕೊಂಡೇ ಇರ್ತೀರಿ. ಆಯ್ತು, ನಿಮ್ಮ ಜೀವನ ಪೂರ್ತಿ ಅದೇ ಆಯ್ತು. ನಿಮ್ಮ ಮಕ್ಕಳಿಗೆ ಬಳುವಳಿಯಾಗಿ ಅದನ್ನೇ ಕೊಡ್ತೀರಾ? ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಕೊಡಬಾರದು ಕೂಡ. ಏನು ಅಂಬೇಡ್ಕರ್ ಮಾತನ್ನೇ ಹೇಳ್ತಾರೆ, ಬಡವನಾಗಿ ಹುಟ್ಟಿರುವಂತದ್ದು ಬಡವನಾಗಿ ಸಾಯುವಂತದ್ದು ಇದೆಯಲ್ಲ, ಅದು ಸಮಾಜಕ್ಕೆ ಮಾಡಬೇಕು ದೊಡ್ಡ ತಪ್ಪು ಅನ್ನುವಂಥ ಮಾತನ್ನ ಅಂಬೇಡ್ಕರ್ ಅವರು ಒಂದೇ ಬರೋದು. ನಾವು ಮಡಿವಾಳ ಸಮುದಾಯ ಅಂತ ತುಂಬಾ ಪ್ರಾಮಾಣಿಕವಾಗಿರುವಂತಹ ಸಮುದಾಯ. ಒಂದಲ್ಲ ಒಂದು ದಿನ ಅಥವಾ ಒಂದಲ್ಲ ಒಂದು ಕ್ಷಣ ಆಶಾ ಕಿರಣವನ್ನ ಕೊಟ್ಟೇ ಕೊಡ್ತಾನೆ ಅನ್ನುವಂಥ ಭರವಸೆ ನನಗಿದೆ. ಬಹುಶಃ ಆಶಾ ಕಿರಣ ಯಾರಾಗಿರ್ಬೋದು? ಎಲ್ಲೋ ಫಾರೆಸ್ಟ್ ಲ್ಯಾಂಡ್ ಅಕ್ರಮ್ ಲ್ಯಾಂಡ್ ಈಗ ಸರ್ಕಾರ ಕೊಡುತ್ತೆ, ಸರ್ಕಾರ ಹಣ ಕೊಡುತ್ತೆ ಬರಲ್ಲ. ಅವರ ಭೂಮಿ ಅವರ ಸಮಾಜದ ಹೆಸರಲ್ಲಿ ಭೂಮಿ ಇದ್ದಾಗ ಮಾತ್ರ ನಾವು ಸರ್ಕಾರದ ಹಣ ಹಾಕಕ್ಕೆ ಸಾಧ್ಯ ಆಗುತ್ತೆ. ಆ ದೃಷ್ಟಿಯಿಂದ ನಾನು ಹೇಳಿ ಬರ್ತಾರೆ. ಈಗ ಇವತ್ತು ಅವತ್ತು ನಾನು 1 ಕೋಟಿ ಹಣ ಕೊಡ್ತೀನಿ ಅಂತ ಹೇಳಿದಾಗ ನನಗೆ ಬೇರೆ ಇಲಾಖೆಯಿಂದ ಸ್ವಲ್ಪ ಹಣ ಬಂತು, ತಕ್ಷಣ ಬಂತು. ನಾನು ಕೇಳಿಲ್ಲ ಅವ್ರ ಹತ್ರ, ನಾನು ಆ ಹಣ ಬಂತು. ಆದ್ರಿಂದ ನಾನು 50 ಲಕ್ಷ ರೂಪಾಯಿ ನಾನೀಗ ಕೊಟ್ಟು ಸ್ಯಾಂಕ್ಷನ್ ಆಗಿ ಇವತ್ತು ನಾಳೆ ಗುದ್ದಿ ಪೂಜೆನ ನಾವು ಧೈರ್ಯದಿಂದ ನಾವು ಗುದ್ದಿ ಪೂಜೆನ ಮಾಡಿದ್ವಿ. ನಾವು ಇನ್ನು 50 ಲಕ್ಷ ನಿಜ ಇದು ಮುಗಿತೀವಿ ಮತ್ತು 50 ಲಕ್ಷವನ್ನು ಕೊಟ್ಟು 1 ಕೋಟಿ ಹಣ ನಮಗೆ ಭಾರತ ದೇಶದಲ್ಲಿ ಅನೇಕ ಧರ್ಮವನ್ನು ಹೊಂದಿರತಕ್ಕಂಥ ರಾಷ್ಟ್ರ ಇದು. ಮೊದಲನೇ ವರ್ಷದ ಯುಗಾದಿ ಹಬ್ಬವನ್ನು ನಾವೆಲ್ಲರೂ ಕೂಡ ಭಕ್ತಿಯಿಂದ ಶ್ರದ್ಧೆಯಿಂದ ನಮ್ಮ ಇಷ್ಟಾರ್ಥ ದೇವರುಗಳನ್ನ ಪೂಜೆ ಪುನಸ್ಕಾರವನ್ನು ಮಾಡೋದ್ರ ಮುಖಾಂತರ ಗುರುಗಳ ಆಶೀರ್ವಾದ ಪಡೆದು ನಮ್ಮ ಹಿಂದೂ ಸಂಪ್ರದಾಯದ ಸನಾತನ ಹಿಂದೂ ಧರ್ಮವನ್ನ ನಾವೆಲ್ಲರೂ ಕೂಡ ಬಹಳ ಅರ್ಥಪೂರ್ವಕವಾಗಿ ನಡೆಸಿಕೊಂಡು ಬಂದಿದ್ದೀವಿ ನಾವು. ಆ ರೀತಿಯಲ್ಲಿ ಇವತ್ತು ನಮ್ಮ ಇಡೀ ದೇಶದಲ್ಲಿರ್ತಕ್ಕಂಥ ಅನೇಕ ಹಿಂದೂ ವರ್ಗದಲ್ಲಿ ಕೂಡ ಅನೇಕ ಉಪಜಾತಿಗಳನ್ನ ನಾವು ನೋಡ್ತಿದ್ದೀವಿ ನಾವು. ಆ ಉಪಜಾತಿಗಳಲ್ಲಿ ಇವತ್ತು ಮಡಿವಾಳ ಸಮಾಜವು ಕೂಡ ಬಹಳ ಅದ್ಭುತವಾಗಿರ್ತಕ್ಕಂಥ ಸಮಾಜ ಇದು. ಈ ಸಮಾಜ ಇವತ್ತು ಇಲ್ಲಿ ಸ್ವಲ್ಪ ಅಲ್ಪಸಂಖ್ಯೆಯಲ್ಲಿ ಇರಬಹುದು, ಇನ್ನೊಂದು ಕಡೆ ಬಹಳ ಬಹುಸಂಖ್ಯಾತರಲ್ಲಿ ಇರ್ತಕ್ಕಂಥ ಸಮಾಜ ಇದು. ಇವತ್ತು ನಮ್ಮಲ್ಲಿ ನೋಡಿ, ನಾವು ಹಿಡಿದಾಗಿ ಇಲ್ಲಿ ಸ್ವಲ್ಪ ಬಹುಸಂಖ್ಯಾತರಿರ್ಬೋದು, ಇನ್ನೊಂದು ಕಡೆ ಹೋದ್ರೆ ಒಬ್ಬರು ಇರಲ್ಲ. ಹೀಗೆ ಒಂದೊಂದು ಕಡೆ ಏರಿಯಾ ವೈಸ್ ಇರ್ತಕ್ಕಂಥ ಸಮೂಹಗಳು ಇದು. ನಮ್ಮೊಂದು ಎಲ್ಲ ಸಮಾಜಗಳು ಅಷ್ಟೇ. ಆ ರೀತಿಯಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲ ನಾವೇನೋ ಮಡಿವಾಳ ಸಮಾಜ ಅಲ್ಪಸಂಖ್ಯೆಯಲ್ಲಿ ಇದ್ದೀವಿ ಅನ್ನುವಂಥ ಭಯ ನಮ್ಮಲ್ಲಿ ಯಾರು ಕೂಡ ಇರಬಾರದು. ಈ ಜಾತಿಯ ಕಲಹ ನಮ್ಮಲ್ಲಿ ಯಾರು ಕೂಡ ಇರಬಾರದು. ಆ ರೀತಿಯಲ್ಲಿ ಮನಸ್ಸಲ್ಲಿ ಯಾವುದೇ ರೀತಿಯ ಕಲ್ಮಶ ಇಲ್ಲದೆ ರೀತಿಯಲ್ಲಿ ನಮ್ಮ ವರ್ತನೆಗಳು ಇರಬೇಕು ಅಂತ ಚಿಂತನೆ ಗುರುಗಳದ್ದು ಹೌದು, ನಮ್ಮೆಲ್ಲರೂ ಕೂಡ ಹೌದು.
ಆ ರೀತಿಯಲ್ಲಿ ಇವತ್ತು ಸಹಜವಾಗಿ ಹುಟ್ಟು ಸಾವು ಸಹಜ. ಆದ್ರೆ ಹುಟ್ಟುವಾಗ ಇಂಥದೇ ಸಮಾಜದಲ್ಲಿ ಹುಟ್ಟಬೇಕು ಅಂತ ಭಗವಂತನಿಗೆ ಅರ್ಜಿಯಾಗಿ ಹುಟ್ಟುವಂಥದ್ದಲ್ಲ ಇದು. ಯಾವ ತಾಯಿಯ ಹೊಟ್ಟೆಯಿಂದ ನಾವು ಭೂಮಿಗೆ ಬರ್ತೀವೋ ಆ ಭೂಮಿಗೆ ಬಂದ ನಂತರದಲ್ಲಿ ಹುಟ್ಟಿಸಿದ ತಾಯಿಯನ್ನ, ಹುಟ್ಟಿದ ಸಮಾಜವನ್ನ ನಾವು ಎಂದೂ ಕೂಡ ಮರೆಯುವಂಥದ್ದಾಗಬಾರದು. ಆ ಸಮಾಜವನ್ನ ಸರಿಯಾದ ರೀತಿಯಲ್ಲಿ ಗೌರವಿಸುವಂತಹದ್ದು, ಸರಿಯಾದ ರೀತಿಯಲ್ಲಿ ಅಭಿವೃದ್ಧಿಯನ್ನು ಮಾಡುವಂತಹದ್ದು ಇಂಥ ಗುರುಗಳ ಆದೇಶ ಸಂದೇಶ ಇದು. ಅವೆಲ್ಲವೂ ಕೂಡ ಕಾರ್ಯರೂಪಕ್ಕೆ ತರುವುದರ ಮುಖಾಂತರ ನಮ್ಮ ಸಮಾಜವನ್ನ ಸರಿಯಾದ ರೀತಿಯಲ್ಲಿ ಸಂಘಟನೆ ಮಾಡತಕ್ಕಂಥ ಜವಾಬ್ದಾರಿ ಬರೀ ಜಿಲ್ಲಾಧ್ಯಕ್ಷರು ಅಥವಾ ಸಮಾಜದ ತಾಲೂಕಾಧ್ಯಕ್ಷರು ಮತ್ತು ಕೆಲವೇ ಸಂಘಟನೆಗಳು ಮಾತ್ರ ಅದು ಅಸಾಧ್ಯ. ಅದು ಸಮಾಜದ ಪ್ರತಿಯೊಬ್ಬರ ಕರ್ತವ್ಯ. ನನ್ನ ಸಮಾಜದ ಕಟ್ಟುವಂತ ಜವಾಬ್ದಾರಿಯಲ್ಲಿ ನನ್ನ ಜವಾಬ್ದಾರಿ ಕೂಡ ಮುಖ್ಯ ಇದೆ. ನಾನು ಕೂಡ ನನ್ನ ಸಮಾಜಕ್ಕಾಗಿ ಏನಾದರೂ ಒಳ್ಳೆಯ ಸೇವೆಯನ್ನು ಮಾಡಬೇಕು ಅಂತ ಮನೋಭಾವನೆ ಪ್ರತಿಯೊಬ್ಬರು ಕೂಡ ಬರಬೇಕಾಗ್ತದೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.